ಬರಂಗಿಲ್ಲ ಶಾಂತಕ್ಕ, ಬಂದ್ರೆ ಕೊಡೋದಿಲ್ಲನ. ತುಟ್ಟಿಗೆ ಪೇಟೆಗ ಮೀನ ಊರನ್ ಮಂದೆಲ್ಲ ಮೀನ ಹಿಡಿದಕ್ಕ ದೇಶ ದಿಕ್ಕದಾಗ ಎಲ್ಲರೂ ತಿನ್ನೋರು ತಿಂತಾರ, ತಿನ್ಲಾರ್ದವರು ತಿಂತಾರ. ಎಲ್ಲರೂ ತಿಂದು ಏನ ಮೀನ ಮಾಂಸ ಮಡ್ಡಿ ಕೋಳಿ ತತ್ತಿ ಕುರಿ ಎಲ್ಲದ್ರದ್ದು ರೇಟು ಹೆಚ್ಚಿಗೆ ಆಗಾಕತ್ತತಿ. ಏನ ಸುಮ್ಮನೆ ಇರ್ನಿ. ಈಗ ಹೆಂಗ್ ಕೊಡಕ್ಯವ ಲಾಸ್ಟ್ ಕಡೆ ಹೇಳಿ. ಹೇಳಿದ್ನಲ್ಲ ಶಾಂತಕ್ಕ, 100 ರೂಪಾಯಿಗೆ ಇದು ನಾನು 7 ಹೇಳಿದ್ದೆ, ನೀನು 10 ಅನ್ನಕತ್ತೀವ. ಹೋಲ್ ನಂಗೂ ಬೇಡ ನಿಂಗೂ ಬೇಡ, 8 ಕೊಡ್ತೇನೆ ನೋಡಿ. 8 ಕೊಡ್ತೇನೆ. ಇನ್ನೂ ಕಾಲ್ಮಾನ ಹೆಂಗೆ ಬರ್ತೈತೆ ಗೊತ್ತಿಲ್ಲ, ಗೊತ್ತನ. ಇದು ತುಂಬಿಡಲ್ಲ, ಟಾರ್ಲಿ ತುಂಬಿಡು. ಇವ ಎದಕ್ಕೆ ಬೇಕೈತೆ ಸುಳ್ಳ ಮುಳ್ಳು, ಅದ್ರಾಗೆ ಮೌಸಲ್ಲ ಪೌಸಲ್ಲ ಬೇಡ. ಬಂಗಡಿನ ಕೊಡೋದು ಹೇಳು. ಈ ಬಂಗಡಿ ಇದೊಂದು ಮುಳ್ಳು ಜಗ್ಗವ ಇವ, ಹುಡುಗರು ಉಪ್ಪಳಿ ತಿನ್ನಕ್ಕಾಗದಲ್ಲ. ಅವಕ್ಕೆ ಮುಳ್ಳು ತಕ್ಕೊಂಡು ಕುಂದ್ರತ್ಲೆ ಯಾಕೆ ಮಾಡ್ಬೇಕಿದ ನಂಗಕತಿ ಅಂತದ್ರಾಗ ನೀನು ಮತ್ತೆ ಟಾರ್ಲಿ ತಗೋಂತಿ. ಆ ಟಾರ್ಲಿ ಮುಕ್ಕುಳರೆ ಮುಳ್ಳು ಎಲ್ಲಿಂದ ತೆಗಿಯಕ್ಕೆ ಹೋಗಲಿ? ಅದು ಅಲ್ಲದೆ ಇಟ್ಟಿರ್ತಾವ, ತಿಂದಂಗಲ್ಲ ಬಿಟ್ಟಂಗಲ್ಲ, ಬರೀ ಮುಳ್ಳ ಕಡ್ದಂಗಕತಿ ಬೇಡ. ಯೋ ಶಾಂತಕ್ಕ, ಬಂಗಡಿ ಮೀನು ನೋಡಿಲಿ ಹೆಂಗೆ ತಿಂತಾವದಾವು. ಏನ ತಗೋ ಹಿಡಿ, ತಗೋ. ಇಷ್ಟು ದೊಡ್ಡ ದೊಡ್ಡ ಮೀನ ಅದಾವು, ತಗೊಳಾಕ ನಾಟಕ ಮಾಡಕತ್ತೀವ ಆತಾಗ. ಒಂದು ಮೀನ ತಿಂದ್ರೆ ಸುಸ್ತಾಗಿ ಹೋಗ್ತಾನ. ಏನು ಸಾರು ಮಾಡ್ತೀಯ ಫ್ರೈ ಮಾಡ್ತೀಯ? ಅಯ್ಯಯ್ಯ ಕೊಡದಟ್ಟು ಮಾಡು. ಸಾರ ಮಾಡಲಿ ಫ್ರೈಯರ ಮಾಡಲಿ, ಹಂಚಿನಾಗ ಹುರಿದಾರ ಹುರಿಲಿ. ಏನು ನಿನಗೂ ಬೇಕಾಗಿತ್ತನ ಶಾಂತಕ್ಕ? ನೋಡ ನಿಮ್ಮ ಮತ್ತೆ ಹೆಂಗಂತತಿ ವ್ಯಾಪಾರ ಮಾಡೋ ಲಕ್ಷಣ ಇದು. ಹಿಂಗೆ ಕೌ ಹೊರದ ನಾ ವ್ಯಾಪಾರ ಮಾಡೋದಲ್ವ. ಇನ್ನು ನಿಮ್ಮ ಮನೆ ಕಡೆಗೆ ಬರಕ್ಕೆ ಹೋಗುದಿಲ್ಲ, ಪೇಟೆಗೆ ಹೋಗ್ತಾರ್ರಿ. ಹೇಳ್ಬಿಟ್ಟು ಏನು ಮೊದಲು ನೋಡಕತ್ತಿ ನಮ್ಮ ಅತ್ತಿ ನೀನು? ನಮ್ಮ ಅತ್ತಿ ಯಾವಾಗಿದ್ರು ಇದೆ. ಬಿಡು, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮನೆಯವ್ರಿಗೆ ಹಂಗೆ ಹೊರಗಿನವ್ರಿಗೆ ಹಂಗೆ ಆಯ್ಕೆ ನಮ್ಮ ಅತ್ತಿ. ಈಗ ಹಂಗೆ ಶಾಂತಕ್ಕ 8 ಕೊಡ್ಲೆ? ಕೊಡುವ 8 ಕೊಡು. ಆದ್ರೂ ತುಟ್ಟಿ ಆತು. ಏನು ಬರ್ಬರ್ತ ತಿನ್ನೋದು ವಜ್ಜಕತ್ತೆ ಏನೋ ಕೂಳ್ಳ. ಕೊಡು 8 ಕೊಡು ಶಾಂತಕ್ಕ. ಇಟ್ಟೇನು ನೋಡು, ಅಂಗಡಿನ ಖಾಲಿ ಅದೊಳ, ಬರೀ ಟಾರ್ಲಿನ ಉಳಿದ್ವು. ನೋಡೋಣ ಯಾರು ತೊಗೊಂತಾರೆ ಏನೋ. ಇವತ್ತು ಬುಟ್ಟಿ ಖಾಲಿ ಮಾಡ್ಕೊಂಡು ಮನೆಗೆ ಹೋಗಿ ಅಂದ್ರೆ ಹೋಗಿಂದ ಕಂಡಾಬಟ್ಟಿ ಕೆಲಸ ಶಾಂತಕ್ಕ. ಮನ್ಯಾಗ ಕುಂದ್ರ ಕೊಡ್ದಂಗೆ ನಿಂತ್ರ ಕೊಡ್ದಂಗೆ. ನಮ್ಮ ಮತ್ತೆ ಒಂದು ಐತಲ್ಲ, ಅದು ಯಾವಾಗ ನೆಗದು ಬಿದ್ದು ನೆಲ್ಲಿಕಾಯಿ ಮರ ಆಗಿ ಸತ್ತು ಸಂಪಿಗೆ ಮರ ಸೇರ್ತತಿ ಅಂತ ಕಾಯಕತ್ತೆ ನೋಡ ಅಂತ ಹೊತ್ತಾಗ. ಹೋಗು ಮಟನುವ ಅದ್ರ ಮುಳ್ಳು ಮುರಿಯಾಕ ಒಂದು ಇತ್ತಾನ ಕಡ್ಡಿ ತೆಗೆದಿತ್ತ ಗಿಡದಲ್ಲಿ ನೋಡು. ಕೈಕಾಲು ಗಟ್ಟಿ ಅದಾವ, ಕೈಕಾಲು ಸೇದ್ ಹೋಗಾಕ ಏನು ಕರಿನಾಗ್ರವ್ ಕಡಿಯಾಕ ಗಟ್ಟಿ ಅದಾವು. ಒಂದು ಕೆಲಸ ಮಾಡೋದಿಲ್ಲ, ಬೆಳಗ್ಗೆ ಬರ್ಬೇಕಾರೆ ಎಲ್ಲ ಅಡಿಗೆ ಮಾಡಿಟ್ಟು ಬರ್ಬೇಕು. ಈಗ ಹೋಗಿಂದ ಎಲ್ಲ ಮಾಡ್ಬೇಕು. ಉಂಡು ಗಂಗಾಳ ಸರಿಸಿಟ್ಟಿರಂಗಿಲ್ಲ ನೋಡು, ಅಲ್ಲೇ ಇಟ್ಟು ಅಲ್ಲೇ ಕೈ ತಗೊಂಡು ಎದ್ದು ಹೋಗಿರ್ತಾಳೆ. ಹೊರಗೆ ಪಂಟ್ ಹಚ್ಕೊಂಡು ಕುಂತ್ಲು ಅಂದ್ರೆ ಮಾತು ಹಚ್ಕೊಂಡು ಯವೋ ಹರಿಬ್ರಹ್ಮ ಬಂದ್ರು ಹೇಳೋದಿಲ್ಲ ಐಕ್ ಮ್ಯಾಗ. ಏನು ಮಾಡಕತ್ ಬಿಡ್ಲೆ, ಒಂದೊಂದು ಇರ್ತಾವ ಹಂಗೆ. ಏನು ಮಾಡಕತ್ತಿ? ಹೋಲತ್ತ ಬಿಡು. ನಾನು ಸಂಸರ್ಸ್ಕೊಂಡು ಹೋಗಿ ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳತಾವ, ಹೌದಿಲ್ಲ? ಬೆಂಡ್ಲಾರ ಅದಿರಿ ನೀವು. ಅಲ್ಲೇ ಹತ್ತಿಗಳು ಕೆಲಸ ಮಾಡ್ಬೇಕಂದ್ರೆ ನಿಮ್ಮನ್ನೇ ಅದಕ್ಕೆ ತಂದಿರ್ತೀವ್ರ ಅಂತ ತಿಳ್ಕೊಂಡಿರಿ. ಅವರ ಕೆಲಸ ಮಾಡ್ಬೇಕಾತನ ಇನ್ನು ನಿನಗೆ. ಅಲ್ಲ ಶಾಂತಕ್ಕ, ಅಮ್ಮ ಅನ್ನೋದು ನೋಡು, ಮನುಷ್ಯ ಕುಂತು ಕೆಡೋದಕ್ಕಿಂತ ಮಾಡಿ ಕೆಡ್ಬೇಕಂತವ. ಒಟ್ಟ ಕೆಲಸ ಅಡಪಡ ಏನಾರ ಕೈ ಆಡಿಸ್ತಿದ್ರೆ ಮನುಷ್ಯ ಹಗರಿರ್ತತಿವ. ಮತ್ತೆ ನೋಡಿದ್ರೆ ರಾತ್ರಿ ನನ್ನ ಕಾಲು ಹರಿತಾವ, ನನ್ನ ಕೈ ಹರಿತಾವ, ನಡ ಓತ್ ಯವ್ವ, ನನ್ನ ಬ್ಯಾನ ನೋವು ತಲೆ ಹೊಡ್ತ ಯವ್ವ, ನನಗೆ ಒಂದು ನಮ್ಮನೆ ಕಣ್ಣು ಕತ್ಲು ಗುಡ್ಸಾಕತ್ತವ ಯವ್ವ ಅಂತೇಳಿ ಅನ್ನೋದು ಬಿಡುದಿಲ್ಲ. ನೋಡಿದ್ರೆ ಚಂತೆನ ಹಂಗೆ ತಿಂದಂಗೆ ತಿಂದು ಹಂಗೆ ದನ ಇದ್ದಂಗೆ ಇರ್ತಾಳೆ. ಅತ್ತಾಗಿತ್ತಾಗ ಅಡ್ಯಾಡ್ಕೊಂತ. ಮಗ ಇದ್ನಂದ್ರೆ ಹಂಗೆ ನಳ್ತಾಳ. ಮಗ ತಾತ ಕೆಲ್ಸಕ್ಕೆ ಅಂದ್ರೆ ಮುಗಿದು ಹೋತ್. ಮನೆ ಕಂಡ್ರೆ ಕೇಳೈತಿ ಉಣ್ಣಾಕೊಂದು ಬರ್ತಾಳೆ ನೋಡು. ಅಷ್ಟು ಜಿಂಕಿ ಹಂಗೆ ಜಿಕ್ಕೊಂತಿರ್ತಾಳೆ. ಮಗ ಇದ್ನಂದ್ರೆ ನಳ್ಳಿ ಸಾಯ್ತಾಳೆ ಒಂದಳತಿ. ಏನು ಮಾಡೋದು ಹೇಳಿ, ಹೌದಿಲ್ಲ? ಅನ್ನಕ್ಬಾರದು ಬಿಡಾಕಬಾರದು, ಹಂಗಾಗೈತೆ ನನ್ನ ಬಾಳೆ. ಇಷ್ಟು ವರ್ಷ ಸಂಸಾರ ಮಾಡಿ ನೀವು ಬಂದು ಬೆಂಡ್ಲಾರ ಕಡೆ ಅನಿಸ್ಕೋಬೇಕಾತ. ನಾವು ತಂದು ಮೂಳುಗಳು ನೀವು ನೋಡಿದ್ರೆ ನಮ್ಮ ಮ್ಯಾಗ ಹರಡ್ತೀರಿ. ಏನು ಮಾಡ್ಬೇಕಾತು ಇದಕ್ಕೆ? ಆಯ್ತು ಶಾಂತಕ್ಕ, ಬರ್ತೇನೆ, ಮಾಡ್ಕೋ ಕೆಲಸ. ರೊಕ್ಕ ಕೊಟ್ಟೇನು ಮತ್ತೆ ಇಲ್ಲಂದಿ? ಕೊಟ್ಟಿಯ ಶಾಂತಕ್ಕ? ಮೊದ್ಲು ಕೊಟ್ಟಿದ್ದೆಲ್ಲ 6 7 ಅಂತೇಳಿ ಗುದ್ಮುರಿಗೆ ಎದ್ದಿತ್ತು ಅಷ್ಟೇ. 8 ಕೊಟ್ಟೆ ನಾನು ಬೇಡ. ಇವತ್ತು ತಾಯಿ ಹಿಂದಾಗಡೆ ಗಂಟು ಬಿದ್ದಾರ. ಗಿರ್ಜಕ್ಕ ನೀನು ತಗೋಬೇಕು ಬೇಡ? ಬೇಡ ಇವ ಮೊನ್ನೆಲ್ಲ ತಂದಿತ್ತೇವ ನನ್ನ ಮಗ. ಕಂಡಾಬಟ್ಟಿ ಇಟ್ಟು ತಿಂದು ಸಾಕಾಗಿ ಹೋತ್. 2-3 ದಿನ ಸಾರು ತಿಂದೇವು ನೋಡು. ಮರ್ಚೆಟ್ ಹೊಡೋದು ಇನ್ನೊಂದು 15-20 ದಿನ ಒಟ್ಟ ತರಬೇಡ ಅಂತ ಹೇಳೀನಿ. ಆಯ್ತು ಹಂಗಾರ. ಅಲ್ಲ ಇಲ್ಲೇ ಊರಾಗ ಮಾರ್ತಿರ್ತೀನಿ, ನನ್ನ ಕಡೆನ ತಗೋಬೇಕಿಲ್ಲ, ಮಂದಿ ಕಡೆ ಯಾಕೆ ತಗೋತೀರಿ? ಇಲ್ಲ ಇವ ಪ್ಯಾಟಿಯಿಂದ ಕೆಲಸ ಮುಗಿಸಿ ಬರುವ ಹೊತ್ನ್ಯಾಗ ಕಂಡು ಅಂತ ತಿನ್ನೋಂಗಾಗಿತ್ತು, ಅಲ್ಲೇ ತೊಗೊಂಡು ಬಂದಿದ್ನ ಅಷ್ಟೇ. ಈಗ ಇವ ನಿನ್ನ ಕಡೆ ಬಿಟ್ಟು ಅಲ್ಲೇ ತೊಗೊಳಕ್ಕೆ ಹೋಗುನು. ಪಾಪ ಉದ್ರಿ ಕೇಳಿದ್ರು ಕೊಟ್ಟಿರ್ತೀವಿ ಒಮ್ಮೊಮ್ಮೆ. ನೀನು ಬಿಟ್ಟು ಯಾರ ಕಡೆ ನಾ ತೊಗೊಳೋದಿಲ್ಲ. ಅದು ನನ್ನ ಮಗ ಗೊತ್ತಾಗಿಲ್ಲ, ಅಲ್ಲಿಂದ ತಂದತಿ. ಆಯ್ತು ಮತ್ತೆ ಹಂಗಾರ. ಅಡ್ಡಿ ಇಲ್ಲ, ದಪ್ಪಗಳೇ ಚಲೋ ಅದಾವ ಮೀನ. ಅಲ್ಲ ಅಷ್ಟಕೊಂಡ ಮೀನ ತಗೊಂಡಿಯಲ್ಲ, ಯಾರಿಗೆ ಮಾಡಿಕೊಡ್ತೀವಿ ಅವನು? ಊರನವ್ರಿಗೆ ಮಾಡಿಕೊಡ್ತೀನಿ. ಗಿರ್ಜಿ ನೀನು ಬಾ, ಆಮೇಲೆ ಊಟಕ್ಕೆ ಪಾರಕನ ಕರ್ಕೊಂಬ. ಅವ್ರಿಗೆ ಮಾಡ್ಕೊಡಕ್ಕೆ ಇಷ್ಟು ಮೀನ ತಗೊಂಡಿಯಾ? ಮನಿ ಏನು ಇಡ್ಬೇಕಂತ ಮಾಡಿಯಾ, ಏನೋ ತೆಗಿಬೇಕಂತ ಮಾಡಿಯಾ? ಮತ್ತೆ ಏನು ಮಾತಾಡ್ತಿರ್ರಿ ಅತ್ತಿಯಾರ? ಯಾರಿಗೆ ಮಾಡ್ಕೊತೀನಿ? ಮನೆ ಮಂದಿಲ್ಲ, ನಾವು ಇಷ್ಟು ಮಂದಿ. ಅಯ್ಯೋ ದೇವ್ರೆ, ಯಾರಿಗೆ ಮಾಡ್ಕೊಡ್ಲಿ ಹೇಳ್ರಿ? ನಾನು 8 ತಗೊಂಡಿಯಲ್ಲ ಹೇಳ್ಬಿಟ್ಟು. 8 ಮಾಡಿದ್ದೆ 50 ರೂಪಾಯಿ ಕೊಟ್ಟು 4 ತಗೋಬೇಕಿಲ್ಲ, 100 ರೂಪಾಯಿ ಬಿಡ್ದಿಯಲ್ಲ. ಯವ್ವನವಲ್ಲವ ಆತಾಗ. ಅತ್ತಿಯಾರ 4 ಸಾರು ಮಾಡ್ತೀನಿ, 4 ಹುರಿತೀನಿ ಚಂದಾಗಿ. ಏನು ಮಸಾಲೆ ಹಾಕಿ ಹಂಚಿನ್ಯಾಗ ಹುರಿದ್ನಿ ಅಂದ್ರೆ ಏನು ಬೇಕಾದಂಗೆ ಫ್ರೈ ಮಾಡಿ ಕೊಟ್ರೆ ತಿಂತಾವು ಹುಡುಗರು. ನನ್ನ ಮಗ ಒಂದು ತಿಂತಾನ, ಇವ್ರು ನಿಮ್ಮ ಮಗ ಒಂದು ತಿಂತಾನ, ಕಸ್ತೂರಿ ಒಂದು ತಿಂತಾಳ, ಒಂದು ಉಳಿತೈತಿ, ನೀವು ತಿನ್ರಿ. ಬೇಡ ಅಂದ್ರೆ ನಾ ತಿಂತೇನೆ, ನೀವ ತಿನ್ರಿ, ಏನಾಗುದಿಲ್ಲ. ಬಾರಪ್ಪ ಬಾ, ಬಂದೋ ನಿನ್ನ ಮಗ. ಕೇಳೋನು ಏನು ಕೇಳ್ಬೇಕ್ರಿ ಅತ್ತಿಯಾರ? ನೀವು ನನ್ನ ಮುಂದೆ ಏನು ಹೇಳಿರಂತ ನಾ ಕೇಳ್ಬೇಕು. ಓ ನೀ ಸಾರು ತಿಂತೀಯ ಫ್ರೈ ತಿಂತೀಯ ಅಂತೇಳಿ? ಏನಪ್ಪ ನಿಂಗೆ ಸಾರು ಮಾಡಿಕೊಡ್ಲೆ ಫ್ರೈ ಮಾಡಿಕೊಡ್ಲೆ? ಮೀನ ತಗೊಂಡೇನ್ಬೇ? ಭಾಳ ದಿನ ಆಗಿತ್ತು ಬೇ, ಇವತ್ತು ತಿಂದಿದ್ದೆ ಇಲ್ಲ. ಇವ ಮಸ್ತಕತಿ ಇವ ಮೀನದ ಸಾರು
ಬಿಸೆ ರೊಟ್ಟಿ ಮಾಡ್ಬಿಡು. ಬಿಸೆ ರೊಟ್ಟಿ ಭಾರಿ ಆಕತಿವ ಅದಕ್ಕೆ. ಮೀನದ್ದು ಇದು ಜಿಂಗಿ ಮೀನ ಬಂದಿದ್ದಿಲ್ಲ ಅಂದೆ, ಪಲ್ಯ ಭಾರಿ ಆಗ್ತಿತ್ತಲ್ಲ ಅದ್ರ ಅವನ ತಗ. ಯಾಪ ದಿನ ಸುಡ್ಗಾಡ ಎತ್ತದ ಟಾರ್ಲೆ ಪಾರ್ಲೆ ಅಂದ್ಲ. ಇದೊಂದು ಬಾನ್ಗಡ ಅಂತ ನಾನು ನೋಡ ಬಾಂಗಡ ಇತ್ತು, ಇದನ್ನ ತಗೊಂಡೆ. ಹೌದನ್ರಿ, ಆತು ನಂಗ್ರೆ ಒಂದು ಫ್ರೈ ಸಾರು. ಅದಲ್ಲ ಹಡಿಬಿಟ್ಟಿ, ಅದಲ್ಲ. ಏ ಊರ್ ಹಲ್ಕಟ್ಟ ಬಾಡೆ. ನನ್ನ ಮಗಳ ಗಂಡಗ ನಾನು ನಾಳ್ಯಾಕ ಫೋನ್ ಹಚ್ಚಿ ನಿಮ್ಮ ಮಗಳು ನಮ್ಮ ಹೋಗಿ ತ್ರಾಸ ಕೊಡಾಕತ್ತಾಳ, ಕುಂತಲ್ಲಿ ಎಲ್ಲಾ ಮಾಡಿಸ್ಕೊಂತಾರ, ತಾಯಿ ಮಗಳು ಆ ನಮ್ನಿ ಮಾಡ್ತಾರ ಈ ನಮ್ನಿ ಮಾಡ್ತಾರ, ಹಂಗ ಹಿಂಗ ಲಾಳಿ ಲಟ್ಟಿ ಅಂತ ಹೇಳಿ ಏನ ನನ್ನ ಮಗಳನ್ನ ಗಂಡಕ್ ಬಂದ್ ಕರ್ಕೊಂಡು ಹೋಗಂಗ್ ಮಾಡಿ ಊರ್ ಬಾಡೆ ಫೋನ್ ಹಚ್ಚಿ. ಬಿಡ್ರಿ ಅತ್ಯಾರ, ಆ ಹುಡುಗ ಯಾಕೆ ಹೇಳ್ತತಿ ಎಲ್ಲ ಮಾಡೋ ಕೆಲಸ ಬಿಟ್ಟು ನೋಡ್ಗಿಜಿ ಇಷ್ಟು ಜಗಳ ತೆಗಿತಾರ ಇವ್ರ ಕಾಲಿ ಪೀಲಿ ಎಲ್ಲ ಬರ್ತಲ್ಲ ಹಾಕೊಂಡು. ಬಿಡ್ಬೆ ಮಾಕೆ ಅವೇ ಕಸ್ತಾನ. ನಿನಗೇನ್ ಗೊತ್ತೈತೆ ದುರ್ಗವ್ವ, ನಿನಗೇನ್ ಗೊತ್ತೈತಿ ಹಚ್ಚನಂತಿವ ನನ್ನ ಹಳೆಯನ ಬಾಯ್ಬಿಟ್ಟಾನಲ್ಲೇ. ನನ್ನ ಮಗಳಂಗರ 2 ದಿನ ಇಲ್ಲಿ ಇರಬಾರ್ದನ, ಅಷ್ಟು ತ್ರಾಸ ಆಗ್ಬಿಡ್ತಾನೆ ಈಕಿಗೆ ಆಲೆ. ಏನಿಕಿನ್ ಹಾಯಿನ ಶಿಂಬಿ ಕೊಟ್ಟು ಕಲ್ಲಿನ ಕೂಡ ಹೊರಿಸಿ ಇದ್ರ ಕಾಜಿನ ನಡೆಸ್ತಿದ್ವಿ ನೋಡಿಕಿನ್. ಬಿಡ್ಬೆ ಕುಂತಲ್ಲೇ ಅದು ಕೊಡು ಇದು ಕೊಡು, ಹಂಗ ಮಾಡು ಹಿಂಗ್ ಮಾಡು, ಉಣ್ಣಾಕತ್ ಸರಿಯಾಗಿಲ್ಲ, ಉಪ್ಪ ಆಗಿಲ್ಲ, ಖಾರ ಆಗಿಲ್ಲ, ಇದು ಚುಮ್ಮಾರಿ ಮಾಡಿದ್ರೆ ಅವಲೆಕ್ ಮಾಡು, ಅವಲೆಕ್ ಮಾಡಿದ್ರೆ ಚುಮ್ಮಾರಿ ಮಾಡು, 2 ಮಾಡಿದ್ರೆ ರೊಟ್ಟಿ ಮಾಡು, ಪಲ್ಯಕ್ಕೆ ಇದನ್ ಮಾಡು ಅದನ್ನ ಮಾಡು, ಕೈಗೊಟ್ಟು ಎಣ್ಣೆ ತಿಕ್ಕ್ರಿ, ತಲಿ ಬಾಚ್ರಿ, ಜಳಕ ಮಾಡಿನ ಸೀರೆ ಉಡಿಸ್ರಿ, ತಲಿ ಬಾಚ್ರಿ, 1 2 ಕೆಲಸ ಹಾಸ್ಕೊಡ್ಬೇಕು. ಅಯ್ಯೋ 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 ಸಾಲದಕ್ಕ ಕಸ್ತೂರಿ ಬಿಕ್ ಪಾಪ ಬಾಣ್ತಿ ಆಕಿದು ಕೆಲಸ ಮಾಡ್ಬೇಕು ನಮ್ಮವ್ವ. ಅದಕ್ಕೆ ಹಂಗಾಗಿ ಫೋನ್ ಹಚ್ಚಿ ಹೇಳಿದ್ದೆ ಏನಾಗದಲ್ಲ ಸುಮ್ನಿರ್ನಿ, ಅಲ್ಲೇ ಹೋಗ್ತಾರ. 1.5 ತಿಂಗಳು ಅದಾರ, ಮತ್ತೇನ ಮಗ ಸುಸ್ತಿಯರ್ ಅದಾರ, ಅವ್ರೇನ ಅನಾಥರಲ್ಲ, ಮಗ ಸುಸ್ತಿಯರು ಅದಾರ, ನೋಡ್ಕೊಂತಾರ. ನಾಳೆ ಆಸ್ತಿ ಮನಿ ಏನ ಕೊಟ್ರು ಬಂಗಾರ ಬೆಳಿ ಅಲ್ಲಿ ಹೋಗತಿ, ನಮಗ ಬರ್ತತಿ ನೋಡ್ಕೊಂಡಾರ ಅಂತೇಳಿ. ಇಷ್ಟು ಲೆಕ್ಕ ಹಾಕಿಬಿಟ್ಟೆನ? ಹಾಕ್ಬೇಕಾಗತ್ರಿ ಅತ್ಯಾರ, ತಾಯಿ ಸಂಕಟ ಮತ್ ಮಗನ ನೋಡ್ಬೇಕಲ್ಲ. ಏನಾತ್ ಬಿಡ್ರಿ, ಹೇಳನ ಆತಂಗ ಅರ್ಥ ಕರ್ಕೊಂಡೋಗಿದ್ರು ಹೋಗ್ಲಿ. ಈಗ ಗೊತ್ತಾತ್ ನನಗೆ ಎಲ್ಲಿದ್ ಬಂತ ಇವಂಗ ಇಟ್ಟದೇರೆ ಅಂತೇಳಿ. ನೀ ಹೇಳ್ಕೊಟ್ಟಿ, ನೀನು ಕುಮ್ಮಕ್ಕಿದ್ದಲ್ಲ ಅವ ಕೆಲಸ ಮಾಡ್ಯಾನ. ಅವ್ವ ಏನು ಹೇಳಿಲ್ಬೆ ನೀ ಎಲ್ಲದಕ್ಕೂ ಒಂದು ತೆಪ್ಪ ತಿಳ್ಕೊಳ್ಳೋದು ಬಿಡು. ನಾನು ಈರಮ್ಮ ಮಾತಾಡ್ಕೊಂಡು ಮಾಡಿದ್ದಿದ್ದು. ಅಲ್ಲ 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 ಆಯ್ತು, ತಾಯಿ ಮನೆಗೆ ಹೋಗಿ ಹಡಿಬಿಟ್ಟು ಸುಮ್ಮನೆ ಇರ್ಲಾರ್ದ ಅಲ್ಲಿಂದ ನಾಟಕ ಬಿಸಾಳನ ಹೆಂಗಾರ. ಅವ್ರ ಹೋಗಾರಾಮಿಲ್ಲಲ್ಲ, ನೋಡ್ಕೊಳ್ಳೋದು ಬಿಟ್ಟು ಬಾ ಅಂದ್ರೆ ಬರ್ತಾಳ ನಂಗ್ರ ಆಯ್ಕೆ. ತಮಗಾದ್ರ ಒಂದ್ ಲೆಕ್ಕ, ಮಂದಿಗಾದ್ರ ಒಂದ್ ಲೆಕ್ಕನ. ನೀನ್ ಹಿಂದಿ ಕಳಿಸಿ ತವ್ರ ಮನೆಗೆ ತಿಂಗಳಾಂಗಟ್ಲೆ ಇರಾಕ ಈಗ ನಿಮ್ಮ ಹೋಗಿ ತ್ರಾಸ ಆಗುದಿಲ್ಲನ? ಅನಿವಾರ್ಯ ಐತಿ ಬೇಲೆ, ಅನಿವಾರ್ಯ ಐತಿ. ಅವ್ರು ಹೋಗಿ ಆರಾಮಿಲ್ಲ, ಬಿಟ್ರು ಮಾಡೋರು ಯಾರು ದಿಕ್ಕಿಲ್ಲ, ಹಂಗಾಗೆ ಕಳ್ಸಿರೋದು, ಹಂಗಾಗೆ ಇಲ್ಲಿರೋದು. ಇಲ್ಲಿ ಹಂಗಲ್ಲ, ಮಗ ಸುಸ್ತಾರದಾರ ನೋಡ್ಕೊಂತಾರ, ಸುಮ್ನಿರು. ನೋಡ್ಕೊಳಲ್ಲ ಅಂತಂದ್ರೆ ಏನ್ ಮಾಡಕ ಹಂಗಿಲ್ಲ, ನಾವ್ ನೋಡ್ಕೋಬೇಕನ್ನ ಹಣೆ ಬರೀನಿ. ಅದ್ರಾಗಿಲ್ಲ ಅವಾಗ ಎಲ್ಲ ತ್ರಾಸ ಆಗಂಗಿಲ್ಲ. ಅವ್ರವ್ರ ಬಾಳೆ ಅವ್ರಿಗೆ ಹತ್ತೈತ್ವೆ, ಮುಗಿದೋತು. ಯವ್ವ ನೀ ಹೇಳ್ಮ್ಯಾಕ ಮಾಡಿ ನಡಿ, ಬಡಬಡಿ ಎಲ್ಲ ಸ್ವಚ್ಛ ಮಾಡಿ. ಅಲ್ಲಿ ಟೈಮ್ ನೋಡು 11 ಗಂಟೆ ಆಗೈತಿ. ಇನ್ ಯಾವಾಗ ಇದೆಲ್ಲ ಸ್ವಚ್ಛ ಆಗ್ಬೇಕು, ಸಾರು ಹಾಕ್ಬೇಕು. ನಡಿ ನಡಿ ಮ್ಯಾಲ ನಡಿ. ಪಜೀತಿ ಆಗಿಬಿಟ್ಟತ್ಲ ಅಲ್ಲೇ. ಏನ್ ಹಾಕಿಕೊಂಡ ನಿಟ್ ನಡ್ಸಿರ್ವಲ್ಲ, ರೂಪಾಯಿ ಎತ್ತಾವು ಕೊಡವಲ್ಲ. ಅದು ಯಾವಕ್ಕಿಗೆ 2 ತೊಲಿ ಬಂಗಾರ ಕೊಡ್ತೇನೆ ಅಂತೇಳಿ ಹುಡುಗನ ಹುಡುಕಿದ್ದು. ಈಗ ಆಕಿಗೆ ಬಂಗಾರ ಕೊಡ್ಲಿಲ್ಲ, ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಆಯ್ಕೆ ಬಿಡೋದಲ್ಲ, ಹೋಗಿ ಅಲ್ಲಿ ಹೇಳಿ ಜಗಳ ಹಚ್ತೇನೆ ಅನ್ನತ್ತಾಳ. ಅಯ್ಯೋ ದೇವ್ರೆ ಪಾಪ, ಒಂದು 20,000 ರೂಪಾಯಿ ಆಗಿದ್ರೆ ಬೇಕಿತ್ಲ. ಸಾಲಂತೆ ಹೊಳೆ ಕೊಡ್ತಾಳಂತೆ. ಅಲ್ಲಿ ಬಿ ಆಕೇನು ಹೊಳೆ ಕೊಡ್ತಾಳ, ನನಗೆ ಕೊಡಾಕ್ ರೊಕ್ಕ ಬೇಕಲ್ಲ. ಈಗ 108 ಕೆಲಸವ ನಮ್ದು, ನಮಗೆ ಅವ್ರಿಗೆ ಸುಮ್ಮನಿದ್ ಬಿಡು ನೀನು. ರೊಕ್ಕ ಕೊಡು, ಬಂಗಾರ ಕೊಡು, ಇವೆಲ್ಲ ನಮ್ಗೆ ಹಚ್ಚಬೇಡ. ಏನು ಅವ್ರವ್ರ ಜೀವನ ಅವ್ರಿಗೆ ಗೊತ್ತಿರತ್ತೆ ಮಾಡೋದು. ಈಗ ಹೆಂಗ ಒಂದು ಮಗಳಿಗೆ ಒಂದು ಲಗ್ನ ಅಂತ ಆಗೈತಿ, ಹೌದಾ? ಅವ್ರ ಅಪ್ಪಗಿರ್ಬೇಕು ಬೇದೈತಿ. ಎಲ್ಲಿ ಸಾಯ್ತನ ಮನ್ಯಾಗ ಕುಂದಿರ್ತಾಳ ಏನ ಅನ್ನೋಂಥ ಮಗಳು ಲಗ್ನ ಹೇಳಂದ್ಮೇಲೆ ಅವ್ರಿಗೆ ಏನು ಕೊಡ್ಬೇಕು ಅದನ್ನ ಕೊಟ್ಟು ಮುಟ್ಸ್ಬಿಡೋದು ಅವ್ರ ಜವಾಬ್ದಾರಿ ಅದು. ಅದನ್ನ ಬಿಟ್ಟು ನಾವು ಕೊಡೋದಿಲ್ಲ ಮಾಡೋದಿಲ್ಲ, ಹಾಳಾದ್ರಾಗ್ಲಿ ಹುಡುಗಿ ಜೀವನ ಅಂದ್ರೆ ಹೆಂಗೆ ಇದಾರ್ಥ? ಇದು ಯಾಕೆ ಸರಿ ಒಂದು ಹೊಲ್ತು ನೋಡವ. ಈಗ ರೊಕ್ಕ ನಾವು ಕೊಡ್ಬೇಕನ್ರಿ ಅತ್ತೀರ? ಅದು ಹೆಂಗೆ ಕೊಡಕತ್ತಿ? ಬಾರಿ ಬಿಡ್ರಿ ಅತ್ತೀರ ನೀವು. ಏನ್ ನಾವೇನು ದುಡಿಯೋದು ರೊಕ್ಕ ಜೋಡಿಸೋದು ಏನು ಅವ್ರ ಸಲಾಗಿನ ಅನ್ನಂಗೆ ಆಗ್ಬಿಟ್ಟದ ನಮಗಂತೂ ಹೊತ್ತಾಗ. ಹಂಗೆ ಮಾಡಬೇಡ. ಇಲ್ಲಡ ನೀನಾರ ಅದಿಯಲ್ಲ, ನೀನಿಲ್ಲ ಬಾರ್ದು ಗಂಡಗೆ ಹೇಳಿ ಕೊಡೋದು. ಅಯ್ಯೋ ದೇವ್ರಿ, ಏನು ಹೇಳ್ಕೊಡೋದಿಲ್ಲ. ನಾನು ನಿಮ್ಮಿದ್ರಿಗೆ ಹೇಳಕತ್ತೇನೆ ನೋಡ್ರಿ, ಹಿಂದೆ ಮುಂದೆ ಹೇಳ್ಕೊಡಕ್ಕೆಲ್ಲ ನಾನು ನಿಮ್ಮಿದ್ರಿಗೆ ಹೇಳಕತ್ತೀನಿ. ಯಾವುದೊಂದು ಕೊಡೋ ಅವಶ್ಯಕತೆ ಇಲ್ಲ, ಅಷ್ಟೇ. 1 ರೂಪಾಯಿ ಕೊಡೋದಿಲ್ಲ. ಆಕೇನು ಹೊಳೆ ಕೊಡೋದು ಅಷ್ಟ್ರಾಗೈತಿ, ಕೊಡೋದಿಲ್ಲಕ್ಕೆ. ಆಯ್ತು ಬಿಡಪ್ಪ, ಹೋಲತ್ತ. ಏನು ಕೇಳೋದು ಕೇಳ್ತೇವೆ, ಹೇಳೋದು ಹೇಳ್ತೇವೆ. ಕೊಡೋದೇ ಇಲ್ಲ ಅಂದ್ರೆ ಏನು ಮಾಡೋಕ್ಕತ್ತಿ ಹೇಳಿ. ಅಂದಂಗೆ ಇದೇನ ಸುದ್ದಿ? ಆಕೆ ಏನೋ ಹೇಳ್ಕೊಂತ ಹೊಂಟಿದ್ಲಲ್ಲ ಪ್ರೇಮವ್ವ, ಮಗಳು ಬರಕತ್ತಾಳ ನಿನ್ನ ಮಗಳು? ಅವ್ರತ್ತಿ ಅಲ್ಲೇ ಮನೆಗೆ ಬಂದ, ನಾನು ಹೋಗಿದ್ನಲ್ಲ ಅಲ್ಲೇ ಬಂದು ಕರೆದ್ಲು, ಬಾ ಮನೆಗೆ ಅಂತೇಳಿ. ಹಂಗ ಅಲ್ಲ, ಮತ್ತು ಬಂಗಾರದೊಂದು ಸರ ಬೇರೆ ಕೊಟ್ಟು ಕರ್ದಾಳ. ಏನೋಪ್ಪ. ಇವತ್ತು ಬರ್ತಾರೆ ಸಂಜಿಕ್. ಮೊನ್ನೆ ಬಾ ಅಂತ ಗಂಟು ಬಿದ್ದಿದ್ಲಕ್ಕಿ, ಅದಕ್ಕೆ ಇಲ್ಲ ನಾನು ಅವತ್ತು ಬರ್ತೇನೆ, ನಾನು ಇನ್ನೊಂದು 6 ಬಿಟ್ಟು ಬರ್ತೇನೆ ಅಂತೇನು ಅಂದ್ಲಕ್ಕೆ. ಆಯ್ತು, ಮಗಳು ಬಂದ್ರೆ ಇನ್ನೇನು ನಿನ್ನ ಹಿಡ್ದಾರ ಯಾರದಾರ. ಮತ್ತೆ ಈಗ ನಿಮ್ಮ ಮಗಳಿದ್ದಾಗ ನಿಮ್ಗೆ ಹಂಗ ನಮ್ಮ ಮಗಳಿದ್ದಾಗ ನಮಗೆ. ಅಲ್ಲ ನಾನೇನಲ್ಲೇ ಹೋಗಿ ಕುಂದಿರ್ಬೇಕಾಗಿತ್ತು ರೀ.